ಇವತ್ತು ನಾವು ನೀವೆಲ್ಲ ಸೇರಿ ಒಂದು ಚರ್ಚೆ ಮಾಡಿ ಮುಂದಕ್ಕೆ ಯಾವ ರೀತಿ ಪಕ್ಷನ ಕಟ್ಟಬೇಕೋ 2.5 ವರ್ಷ ಕಳೆದೈತೆ ವಿಧಾನಸಭಾ ಚುನಾವಣೆ ಆಗಿ ಮುಂದಕ್ಕೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಇನ್ನೇನು 20 ದಿನ ಮುಗಿದ್ರೆ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಮಾರ್ಚ್ ಏಪ್ರಿಲ್ ನಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ 4 ತಿಂಗಳು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗ್ರಾಮಗಳಲ್ಲಿ ಗೆಲ್ಲಬೇಕು. ಸಕ್ರಿಯವಾಗಿ ಈ 4 ತಿಂಗಳಲ್ಲ ಯಾವಾಗೂ ಕೂಡ, ಆದ್ರೆ ನೀವೆಲ್ಲ ಕೂಡ ಇವತ್ತಿಂದನೇ ಜಾಗರೂಕತೆಯಿಂದ ನಿಮ್ಮ ಗ್ರಾಮದಲ್ಲಿ ಏನೆಲ್ಲ ಸಾರ್ವಜನಿಕರ ಕೆಲಸಗಳು, ಚರಂಡಿ ಇರ್ಬೋದು, ಬೀದಿ ದೀಪ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಮತ್ತೆ ಗ್ರಾಮದಲ್ಲಿ ಯಾರಾದ್ರೂ ಸಾವಾಗಿದ್ರೆ ಸಾವಿಗೆ ಅಟೆಂಡ್ ಆಗುವಂತದ್ದು ಇರ್ಬೋದು, ಹಾಸ್ಪಿಟಲ್ ಯಾರೇ ನಿಮ್ಮ ಗ್ರಾಮದವರು ಅಡ್ಮಿಟ್ ಆಗಿದ್ರೆ ಅಲ್ಲಿ ಹೋಗಿ ನೋಡಿ ಕಷ್ಟ ಸುಖ ವಿಚಾರಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನೆಕ್ಸ್ಟ್ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗ್ತೀರಾ. ನೀವೇನು ಮಾಡಿಲ್ಲ, ಊರಲ್ಲಿರಲ್ಲ, ಎಲ್ಲ ಓದ್ತೀವಿ ಬರ್ತೀವಿ ನಮ್ಮ ಪಾಡಕ್ಕೆ ನಾವು ಇರ್ತೀವಿ ಅಂದ್ರೆ ಯಾರು ಪಂಚಾಯತ್ ಜನ ಇಷ್ಟಪಡಲ್ಲ. ನೀವು ಕಷ್ಟಪಟ್ಟು ಊರಿನಲ್ಲಿ ದುಡಿದ್ರೆ ಜನ ನಿಮ್ಗೆ ಗುರುತಿಸ್ತಾರೆ, ಇಲ್ಲ ಅಂದ್ರೆ ಗುರುತಿಸಲ್ಲ. ನಿಮ್ಮನ್ನ ಜನ ಗುರುತಿಸಿಲ್ಲ ಅಂದ್ರೆ ನಾಳೆ ನನಗೂ ಕೂಡ ತೊಂದರೆ ಆಗುತ್ತೆ ನಿಮ್ಮ ಮುಖಾಂತರ. ಈಗ ಯಾರು ಕೂಡ ಊರುಗಳಲ್ಲಿ ನಮ್ಮ ಅಕ್ಕ ನೋಡಿ ಯಾರು ಓಟ್ ಹಾಕಲ್ಲ, ನೀವೇ ಓಟ್ ಹಾಕ್ಸುವಂಥದ್ದು, ನೀವೇ ಕಷ್ಟಪಡ್ಬೇಕಾಗಿರುತ್ತದೆ. ಹಂಗಾಗಿ ನಮ್ದು ಒಂದು 4 ಕಾಣಿ ಅಷ್ಟೇ ಹೆಸರು. ಇನ್ನು 75% ನಿಮ್ಮ ಸೇವೆ, ನೀವು ಮಾಡ್ತಕ್ಕಂಥ ಕೆಲಸ, ನೀವು ಜನರಲ್ಲಿ ನಡ್ಕೊಳ್ಳುವಂತ ರೀತಿ, ಅದರಿಂದ ನಿಮ್ಗೆ ಜನ ಇಷ್ಟಪಡ್ತಾರೆ. ಹಾಗಾಗಿ ನೀವೆಲ್ಲ ಕೂಡ ಈ ಗ್ರಾಮ ಪಂಚಾಯತಿ ಚುನಾವಣೆಗೆ ಸನ್ನದ್ಧರಾಗಬೇಕು. ಎರಡನೇದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕೂಡ ಏಕಕಾಲದಲ್ಲಿ ಬರ್ತಕ್ಕಂಥ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಯಾಕೆ ನಾನು ಇಷ್ಟೊಂದು ಒತ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಎರಡೂ ಪಕ್ಷದವರು ಸೇರಿ 420 ಸೀಟ್ ಇರೋದು ನಮ್ಮ ಕ್ಷೇತ್ರದಲ್ಲಿ. ಗ್ರಾಮ ಪಂಚಾಯತಿ ಸೀಟುಗಳು 420 ಸೀಟು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ. ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಇಲ್ಲಿ ಕೂಡ ಅನುಕೂಲ ಆಗಬಾರ್ದು. ಹಾಗಾಗಿ ಎಲ್ಲ ಹಳ್ಳಿಗಳಲ್ಲೂ ನಾವು ಜೆಡಿಎಸ್ ಎರಡೂ ಕೂಡ 90%, 95% ಇದ್ದೀವಿ. ಮೊನ್ನೆ ಹಳ್ಳಿಗಳಲ್ಲಿ 100 ಓಟು, 120, 150 ಓಟ್ ಕಾಂಗ್ರೆಸ್ ಬೀಳ್ಬೇಕಾದ್ರೆ ಅದಕ್ಕೆ ನಾನಾ ಕಾರಣಗಳೈತೆ. ಆ ಕಾರಣಗಳಿಂದ ಮೊನ್ನೆ ಹಳ್ಳಿಗಳಲ್ಲೂ ಕೂಡ ಕಾಂಗ್ರೆಸ್ ಓಟ್ ಬಿದ್ದಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರಿಲ್ಲ, ಕಾರ್ಯಕರ್ತರಿಲ್ಲ. ಊರುಗಳಲ್ಲಿ ಓಟ್ ಮಾತ್ರ ಬಿದ್ದಾಯ್ತು. ಆ ಓಟ್ ಕಾಣದ ಓಟು ಊರುಗಳ ಮುಂದೆ ಬೋರ್ಡ್ಗಳು ಹಾಕ್ಬಿಟ್ಟಿದ್ರು. ಈ ಬಿಜೆಪಿಯವರು 3 ಕೆಜಿ ಕೊಡ್ತಾ ಇದ್ರು ಏಪ್ರಿಲ್ ಮೇನಲ್ಲಿ. ಸಿದ್ದರಾಮಯ್ಯನ ಫೋಟೋ ಹಾಕಿ ನಾನು 10 ಕೆಜಿ ಕೊಡ್ತೀನಿ, ನನ್ಗೆ ಓಟ್ ಕೊಡಿ ಅಂತ ಸಿದ್ದರಾಮಯ್ಯನ ಬೋರ್ಡ್ ಹಾಕ್ದ. ಆಮೇಲೆ ಎಲ್ರಿಗೂ ಫ್ರೀ ಬಸ್ಸು ಅಂದ. ನಮ್ಮ ಹೆಂಗಸರ್ಗೂ ಫ್ರೀ, ನಿಮ್ಮ ಹೆಂಗಸರ್ಗೂ ಫ್ರೀ ಅಂತ. ಅದು ತಲೆಗೆತ್ತು. 2,000 ರೂಪಾಯಿ ಕೊಡ್ತೀವಿ ಹೆಂಗಸರ್ಕ ಅಂತ, ಅದು ತಲೆಗೆಟ್ಬಿಡ್ತು. ಊರ್ ಮುಂದೆ ಬೋರ್ಡ್ ಕಟ್ಬಿಟ್ರು ದೊಡ್ಡದಾಗಿ. 1 ರಾತ್ರಿ 2 ರಾತ್ರಿಗೆ ಹೆಣ್ಮಕ್ಳು ಹೊಲದಲ್ಲಿ ಕಳೆ ಹೊರೆಯುವಾಗ, ಕೂಲಿಗೆ ಹೋದಾಗ, ಕೆಲಸಕ್ಕೆ ಹೋದಾಗ, ಇಲ್ಲ ಈ ಸತಿ ನಾವು ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ಹೇಳಿ ನಾನು ಕೋಲಾರಕ್ಕೆ ಬಂದು ಇಷ್ಟು 4 MLA ಎಲೆಕ್ಷನ್, 4 MP ಎಲೆಕ್ಷನ್ ಮಾಡಿರೋದು 35,000, 40,000 ಅಷ್ಟೇನೆ ಓಟ್ ಬಿಡ್ತಾ ಇದ್ದಿದ್ದು. 45,000 ಯಾವತ್ತೂ ಬಿದ್ದಿಲ್ಲ ಕಾಂಗ್ರೆಸ್ ಓಟು. ಬಿಗ್ಲಿ ಪ್ರಕಾಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲ, ಯಾವಾಗೂ ಸಾಬರ್ ಕೊಡೋ ಸೀಟು 45,000 ಬೀಳೋದು. ಶ್ರೀನಿವಾಸ್ ಗೌಡ್ ಹಬ್ಬ ಮಾಡ್ಕೊಂತಾನೆ ಇರೋನು ಯಾವಾಗೂ. 4 ಸತಿ MLA ಆಗಿರೋ ಶ್ರೀನಿವಾಸ್ ಗೌಡ್ರು ಕೋಲಾರಲ್ಲಿ. ಕಾರಣ ಏನಂದ್ರೆ ಓಟ್ ಇಲ್ಲ ಇಲ್ಲಿ ಕಾಂಗ್ರೆಸ್ಗೆ, ಅಭಿವೃದ್ಧಿ ಆಗಲಿಲ್ಲ ಕಾಂಗ್ರೆಸ್. ನಾನು ಈ ಅಪ್ಪನ ಜೊತೆ ಬಂದು ಈತನ ಕೈ ಕಾಲಿಟ್ಟು ಕಟ್ಕೊಂಡು ನಾನು ನನ್ನ ಶಕ್ತಿ ಉಪಯೋಗಿಸಿ ನಾನು 65,000 ರೀಚ್ ಆದೆ. ಇವತ್ತು ಕೂಡ ನಮ್ಮ ಓಟು 65,000 ಇರೋದು. ಮೊನ್ನೆ 50,000 ಬಿದ್ದೈತೆ. ಇನ್ನು 15,000 ಯಾವ್ದು ಅಂದ್ರೆ ನಮ್ಮ ಕುರುಬರ್ದು ಒಂದು 7-8,000 ಹೋಗೈತೆ. ನಮ್ಮ ಪರಿಶಿಷ್ಟ ಜಾತಿ ವರ್ದು ಒಂದು 10,000 ಹೋಗೈತೆ. ಅವರು ಬಿಜೆಪಿ ಓಟ್ ಕೊಡಲ್ಲ. ನನ್ನ ಓಟ್ 15,000 ಅಲ್ಲಿ ಹೋಗಿದ್ಕೆ ಅವ್ರಿಗೆ ಅಷ್ಟು ಓಟ್ ಬಂದೈತೆ ಅಷ್ಟೇನೆ. ಇನ್ನೇನು ಕಾಂಗ್ರೆಸ್ ಓಟ್ ಅಲ್ಲ ಅದು. ವರ್ತೂರ್ ಪ್ರಕಾಶ್ ಬಿಜೆಪಿ ಹೋದ್ನು ಅಂತೇಳಿ ಅವ್ರು ಹಾಕಿಲ್ಲ ಅಷ್ಟೇ ನನಗೆ. ಅದರಿಂದ ಈ ಸತಿ ಎಲ್ಲ ಬದಲಾವಣೆ ಆಗೈತೆ. ಯಾರ್ಯಾರು ನಮ್ಮ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗಿದ್ರು ಅವರೆಲ್ಲ ಕೂಡ ನನ್ನ ನಿರಂತರ ಸಂಪರ್ಕದಲ್ಲವ್ರೆ. ನಮ್ಮ ಸಮಾಜದವ್ರು ಯಾರು ನಾನು ಬಿಟ್ಟು ಹೋಗಿದ್ರು ಅವರು ಕೂಡ ನಿರಂತರ ಸಂಪರ್ಕದಲ್ಲವ್ರು. ಅದರಲ್ಲಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯನೋ ಈ ಸತಿ MLA ಆಗೋದು 100% ಸತ್ಯ. ಅದರಲ್ಲೇನು ಇಲ್ಲ. ಆದ್ರೆ ನಾವು ಅಲಿಯನ್ಸ್ ಅಲ್ಲಿ ಇದ್ದೀವಿ.
ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಾರೋ ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿರ್ಬೇಕು. ಇವತ್ತು ನಾವು ಮುಂದೆ ಇದ್ದೀವಿ. ಈ ಯಾರನ್ನ ಒಂದು ವಿಜಿಲೆನ್ಸ್ ರಿಪೋರ್ಟ್, ಇಂಟೆಲಿಜೆನ್ಸ್ ರಿಪೋರ್ಟ್ ಕೇಳಿದಾಗ ವರ್ತೂರ್ ಪ್ರಕಾಶ್ ಸೀಟ್ ಕೊಟ್ರೇನೆ ಗೆಲ್ಲೋದು ಅಂತ ಜನ ಏನ್ ರಿಪೋರ್ಟ್ ತಗೊಂತಾರೆ. ಅವರು ಯಾರ್ಯಾರಿಗೋ ಸೀಟ್ ಕೊಡ್ತಾರ, ಅವರು ರಿಪೋರ್ಟ್ ತಗೊಂಡೆ ಕನ್ಸಿಡರ್ ಮಾಡೋದು. ಹಂಗಾಗಿ ನಾವು ಎರಡೂ ಪಕ್ಷ ಇರೋದ್ರಿಂದ ನಾವು ಬೇರೆ ಮುಂದುವರೆದು ಮಾತುಗಳಾಡುವಂತದ್ದು ಅವಶ್ಯಕತೆ ಬರಲ್ಲ ಇವಾಗ ಈ ಸಂದರ್ಭದಲ್ಲಿ. ಆದ್ರೆ ನೀವೆಲ್ಲ ಕೂಡ ಸಕ್ರಿಯವಾಗಿ ಇರಬೇಕು. ಯಾವ ಊರಲ್ಲಿ 150 ಓಟು, 20 ಓಟು, 80 ಓಟು ಬಿದ್ದೈತೆ ಕಾಂಗ್ರೆಸ್ಗೆ, ಅದು ಮುಂದಿನ ಚುನಾವಣೆಯಲ್ಲಿ ಹೋಗ್ತಾ ಇದ್ದಾಗ ನೋಡ್ಕೋಬೇಕು ನೀವು. ಆಮೇಲೆ ಇನ್ನೊಂದು 10,000 ಓಟು ಸಾಯಂಕಾಲ 6 ಗಂಟೆಯಿಂದ 9 ಗಂಟೆವರೆಗೂ ಬೋಗಸ್ ಓಟ್ ಆಗೋಯ್ತು. ನಂದೊಂದು 15-18 ಸಾವಿರ ಓಟಾ ಸಾಯಂಕಾಲ ನಡೀತಲ್ಲ, 4 ಕೋಟಿ ರೂಪಾಯಿ ಕೊಟ್ಟ ಶ್ರೀನಾಥ್ ಮುಸ್ಲಿಮ್ಸ್ ಓಟ್ ಹಾಕ್ರಿ ಅಂತ, ಅವ್ರು ಕಾಂಗ್ರೆಸ್ ಹಾಕಿದ್ರು. ಅದೊಂದು 10,000, ಇದೊಂದು 15-20 ಸಾವಿರ, 30,000 ಓಟ್ ಬಂದ್ಬಿಟ್ಟು. ಅವ್ರು 45ಗೆ ಇರ್ಬೇಕಾಗಿತ್ತು, ಇಲ್ಲ